ನನ್ನ ಅಕ್ಕಂಗೆ ಸೀರೆ ಉಟ್ಕೊಂಡು ನಡಿಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ದೆ. ನೋಡಿ ಹರ್ಗೆ ಎಷ್ಟು ಚಂದ ಬೆಳೆದಿದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಮ್ಮ ಇಲ್ಲಿ ಹೂ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೊನ್ನಾವರದಲ್ಲಿ ಒಂದು ಪೂಜೆ ಕೊಡಲಿಕ್ಕಿದೆ, ಹಾಗಾಗಿ ಹೂ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ತಿಂಡಿ ತಿನ್ನೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆನೇ ತಿಂಡಿಗೆ ಪಚ್ಚೆಸರು ಮಾಡಿದ್ದಾರೆ ಸ್ನೇಹಿತರೆ. ಸ್ವಲ್ಪ ತಿಂದ್ಬಿಟ್ಟು ಹೊರಡಬೇಕು ಇವಾಗ. ಸ್ನೇಹಿತರೆ 100 ರೂಪಾಯಿಂದು ಚಪ್ಪಲ್ ಹಾಕಿ ಪುಟ್ಟ ಸ್ಕೂಲಿಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾನೆ. ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಚಪ್ಪಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ. ಇವಾಗ ಹೊರಟಿದ್ದೀವಿ ಸ್ನೇಹಿತರೆ. ಹೂ ಸಾಮಾನೆಲ್ಲ ಹಾಕಿ ಅಮ್ಮ ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ. ದೇವರ ಸಾಮಾನೆಲ್ಲ ರೆಡಿ ಆಗಿದೆ ಸ್ನೇಹಿತರೆ. ಪಾಪ ನಮ್ಮ ಗೊಂಬೆ ನೋಡಿ ಹೇಗೆ ಮುದ್ದೆ ಮಾಡಿ ಬಿಸಾಕಿದ್ದಾರೆ ಮಾಡಿ. ಈ ಹೂ ಬೇಕಂತ ಹೇಳಿ ಕೊಯ್ತಾ ಇದ್ದಾರೆ. ಸೊನೆ ಇದೆ ಸ್ನೇಹಿತರೆ. ಅಮ್ಮನ ಕೈಯೆಲ್ಲ ಸೊನೆ ಆಯ್ತು ನೋಡಿ. ಹೊರಟಿದ್ದೀವಿ ಸ್ನೇಹಿತರೆ. ಹೊನ್ನಾವರದಲ್ಲಿ ಅಕ್ಕ ಮತ್ತು ಭಾವ ಬರ್ತಾರೆ. ಅವರಿಬ್ಬರನ್ನು ಕರ್ಕೊಂಡು ಹಾಗೆ ಹೊರಡೋದು. ಅವರು ಕುಮಟಾದಿಂದ ಬರಬೇಕು, ಹಾಗಾಗಿ ಅವರು ಅಲ್ಲೇ ಬರ್ತೀನಿ ಅಂತ ಹೇಳಿದರು. ಅವ್ರನ್ನ ಕರ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋದು. ಫುಲ್ ಮೋಡ ಆಗಿದೆ ಸ್ನೇಹಿತರೆ. ಮಳೆ ಬರುತ್ತೇನೋ ಅಂತ ಅಂದ್ಕೊಂಡ್ವಿ, ಆದರೆ ನಾವು ರೀಚ್ ಆಗೋ ತನಕ ಮಳೆ ಬರಲಿಲ್ಲ. ನಮ್ಮ ಕಡೆ ಅಂತೂ ಫುಲ್ ಬಿಸಿಲಿತ್ತು, ಆದರೆ ಈ ಕಡೆ ಫುಲ್ ಮೋಡ ಇದೆ. ನಿನ್ನೆ ನೈಟ್ ಎಲ್ಲ ಇಲ್ಲಿ ಮಳೆ ಬಂದಿತ್ತು ಅನಿಸುತ್ತೆ. ರೋಡ್ ಸೈಡ್ ಎಲ್ಲ ಒದ್ದೆ ಇತ್ತು. ನಮ್ಮ ಕಡೆ ಅಂತೂ ಮಳೆ ಇರಲಿಲ್ಲ. ಹೊನ್ನಾವರಕ್ಕೆ ಬಂದು ರೀಚ್ ಆದ್ವಿ ಸ್ನೇಹಿತರೆ. ಇಲ್ಲಿ ಅಕ್ಕ ಮತ್ತು ಭಾವ ಕುಮಟಾದಿಂದ ಬಂದು ನಮಗಿಂತ ಮುಂಚೆನೇ ವೆಯ್ಟ್ ಮಾಡ್ತಾ ಇದ್ದಿದ್ರು. ಅವರು ಕೂಡ ಬಂದರು ನಮ್ಮ ಜೊತೆಗೇನೆ. ಅಪ್ಪ ಇಲ್ಲಿ ದೇವರಿಗೆ ಎಳ್ನೀರು ಬೇಕಂತ ಹೇಳಿ ತರೋದಕ್ಕೆ ಹೋಗಿದ್ದಾರೆ. ಹಾಗೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ನಾವು ಬಂದು ರೀಚ್ ಆದ್ವಿ ಸ್ನೇಹಿತರೆ. ನಾವು ಬಂದಿರೋದು ಕರಿಕುರುವ ಅಂತೇಳಿ. ಇಲ್ಲಿ 2-3 ದೇವಸ್ಥಾನ ಇದೆ. ಅಲ್ಲಿ ಪೂಜೆ ಕೊಟ್ಟು ಇನ್ನೊಂದು ಕಡೆ ಹೋಗಲಿಕ್ಕೆ ಕೂಡ ಇದೆ. ಬೇಗ ಬೇಗ ಪೂಜೆ ಮಾಡಿ ಇನ್ನೊಂದು ಕಡೆ ಹೋಗಬೇಕು ಇವಾಗ. ಫಸ್ಟಿಗೆ ನಾವಿಲ್ಲಿ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಕರಿಕುರುವದಲ್ಲಿ ಇರುವುದಿದು, ಹೊನ್ನಾವರದಲ್ಲಿ. ಇಲ್ಲಿ ಪೂಜೆ ಮಾಡಿ ಇನ್ನೊಂದು ಕಡೆ ಹೋಗಬೇಕು. ಇಲ್ಲಿ ಫುಲ್ಲು ಅಡಿಕೆ ತೋಟ ಇದೆ ಸ್ನೇಹಿತರೆ. ಅಡಿಕೆ ತೋಟದ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾರೆ. ಪ್ಲೇಸ್ ಮಾತ್ರ ಸಖತ್ತಿತ್ತು. ಇಲ್ಲಿ ತೋಟಕ್ಕೆಲ್ಲ ನೀರು ಬಿಟ್ಟಿರು ಕಾಣಿ. ಅಪ್ಪ, ಅಕ್ಕ, ಅಣ್ಣ, ಭಾವ ಎಲ್ಲ ಹೋಗ್ತಾ ಇದ್ದಾರೆ ಮುಂದ್ಗಡೆ. ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ಒಂದು ನಾಗರ ದೇವಸ್ಥಾನ ಇದೆ ಸ್ನೇಹಿತರೆ, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಒಂದು ಪೂಜೆ ಕೊಟ್ಟು ಇನ್ನೊಂದು ಕಡೆ ಹೋಗ್ಲಿಕ್ಕಿದೆ. ಒಂದು ಬೆಕ್ಕು ಇದೆ, ಇಲ್ಲೊಂದು ಮನೆ ಇದೆ. ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾರೆ. ಇದು ನಮ್ಮ ಅಪ್ಪನ ಊರು ಸ್ನೇಹಿತರೆ. ಅಪ್ಪ ಅಲ್ಲಿ ಮುಂದ್ಗಡೆ ಸ್ಟೋರಿ ಹೇಳ್ತಾ ಇದ್ದಾರೆ. ಮುಂಚೆಲ್ಲ ಇಲ್ಲಿ ಮನೆ ಇರಲಿಲ್ಲ ಅಂತ, ಈಗ ತುಂಬ ಮನೆ ಆಗಿದೆ. ಯಾವುದು ಇದ್ದಾಗೆ ಇರಲ್ಲ ಅಲ್ವಾ, ಚೇಂಜಸ್ ಆಗುತ್ತೆ. ಅಮ್ಮ ಎಲ್ಲ ಅಲ್ಲಿ ಮುಂದೆ ಹೋದರು, ನಾನು ಮತ್ತು ಅಕ್ಕ ಹಿಂದ್ಗಡೆ ಇಳಿದೀವಿ. ನನ್ನ ಅಕ್ಕಂಗೆ ಸೀರೆ ಉಟ್ಕೊಂಡು ನಡಿಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ ಸ್ನೇಹಿತರೆ. ಸೀರೆ ಯಾಕಾದರೂ ಉಟ್ಕೊ ಬಂದೆ ಅಂಥೇಳಿ. ನೋಡಿ 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 ಬೀಳ್ತಾ ಇದ್ಲು ಇವಾಗ. ನೋಡಿ ಸ್ನೇಹಿತರೆ, ಇಲ್ಲಿ ಹೊಳೆ ಇದೆ, ತೋಟ ಎಲ್ಲ ಇದೆ ಅಲ್ವಾ. ತೋಟ ಎಲ್ಲ ಇದ್ದದ ಕಡೆಗೆ ಹೊಳೆ ಇರಲೇಬೇಕು, ನೀರು ತುಂಬ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಅಲ್ಲಿ ಒಂದು ದೋಣಿ ಇದೆ ನೋಡಿ ಅಲ್ಲಿ. ದಾರಿ ಇಲ್ಲ ಸ್ನೇಹಿತರೆ, ಇಲ್ಲಿ ತುಂಬ ವರ್ಷದ ನಂತರ ನಾವು ಬಂದಿದ್ವಿ ಅಲ್ವಾ, ದಾರಿ ಇಲ್ಲ. ತೋಟದ ಮಧ್ಯದಲ್ಲಿ ಇದೆ ಆ ದೇವಸ್ಥಾನ. तीन-चार हजार हे कोण आहे ना त्यांच्या देव म्हणतात. आम्ही कान घातला, आम्ही हे नाही बट मग त्या देव कान घाला देशीच करावा. तीरस्नानार्थे शुद्धोदकस्नानं समर्पयामि. ओम वैदिक्रावणो भारतसौरभेन मुखाकरः प्रणायुं सितारभेदपयस्नानं समर्पयामि. पयस्नानार्थे शुद्धोदकस्नानं समर्पयामि. ओम द्वादशोदिवादिमने ಈ ಹಾಲಂದ್ರೆ ಹೆಂಗೆ ಇದ್ದೀತದೆ ಬಾ. ಆ ಮನೆ ದೊಡ್ಡದಿಲ್ಲ, ಬಿದ್ದೋಯ್ತು 4-5 ವರ್ಷದ ಹಿಂದೆ. तीन वेळे नीलांजनं समर्पयामि. ओम यज्ञेन यज्ञमायन्त देवास्तानि धर्माणि प्रथमान्यासन् देहनाकं महिमानसेक गुरुवे साध्यासति भूतिं जागेलಕ್ಕೆ. ನಾಗದೇವರಿಗೆ ಪೂಜೆ ಮುಗಿಸಿ ನಾವು ಇನ್ನೊಂದು ಕಡೆ ಬಂದಿದ್ದೀವಿ ಸ್ನೇಹಿತರೆ. ಇದು ಜಟಕಾ ದೇವರು ಅಂತ ಹೇಳಿ.
ಮಾಡಿ. ಪೂಜೆ ಎಲ್ಲ ಮುಗಿದಿದೆ ಸ್ನೇಹಿತರೆ. ಇಲ್ಲಿ ನಾವು ಭಟ್ರು ಮನೆಗೆ ಬಂದಿದ್ದೀವಿ. ಅವರು ಪ್ರತಿ ಸಲ ನಾವು ಬಂದಾಗಲೂ ಮನೆಗೆ ಕರೀತಾರೆ, ಕುಡಿಲಿಕ್ಕೆ ಮಜ್ಜಿಗೆ ಅಥವಾ ತಿನ್ನಲಿಕ್ಕೆ ಏನಾದರೂ ಕೊಡ್ತಾರೆ. ಈ ಸಲ ಬಂದಾಗ ಅವರು ನಮಗೆ ಕಲ್ಲಂಗಡಿ ಮತ್ತು ಕುಡಿಲಿಕ್ಕೆ ಜ್ಯೂಸ್ ಕೊಟ್ಟಿದ್ದರು. ಹಾಗೆ ಇಲ್ಲಿ ನಾವು ಕಲ್ಲಂಗಡಿ ಎಲ್ಲ ತಿಂದುಬಿಟ್ಟು ಹೊರಡಬೇಕು ಇವಾಗ ಮನೆಗೆ. ಒಳ್ಳೆ ತರಕಾರಿ ಎಲ್ಲ ಬೆಳೆದಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಹರ್ಗೆ ಎಷ್ಟು ಚಂದ ಬೆಳೆದಿದೆ. ಒಳ್ಳೆ ತೋಟ ಇದೆ, ಇಲ್ಲೆಲ್ಲ ತೋಟ ಇದೆ. ಇದು ಹಲಸಂದೆ ಅನ್ಸುತ್ತೆ ಸ್ನೇಹಿತರೆ. ಎಲ್ಲ ತರಕಾರಿ ಅವರೇ ಬೆಳಿತಾರಂತೆ. ಅಲ್ಲಿ ಒಂದು ಓಪನ್ ಮಾಡಿ ತೋರಿಸೆ. ಇವಳು ನೋಡಿ ಹಲಸಂದೆ ಓಪನ್ ಮಾಡಿ ಎಲ್ಲ ತಿಂತಾ ಇದ್ದಾಳೆ. ರುಚಿ ಇತ್ತಾ? ನೋಡಿ ಸ್ನೇಹಿತರೆ ಹಲಸಂದೆ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ ಸ್ನೇಹಿತರೆ. ಇಲ್ಲೇ ಹೊನ್ನಾವರದಲ್ಲಿ ಊಟ ಮಾಡಿ ಹಾಗೆ ಮನೆಗೆ ಹೋಗೋಣ ಅಂತೇಳಿ ಹೋಟೆಲಿಗೆ ಬಂದಿದ್ದೀವಿ. ಇವತ್ತಿನ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಶುಭವಾಗಲಿ.